ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಏನೋ ಒಂದು ಅಮೆಝಾನಿಂದ ಆರ್ಡರ್ ಬಂದಿದೆ, ನನ್ನ ತಂಗಿ ಕಳಿಸಿರೋದು. ಸೊ ಗಿಫ್ಟ್ ನನಗೆ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ನಿಮ್ಮೆಲ್ಲರ ಜೊತೆ ನಾನು ಸಹ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ ಇದನ್ನ ಓಪನ್ ಮಾಡೋಕ್ಕೆ. ಸೊ ತಡ ಮಾಡ್ದೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನ್ನ ನಂಬರೇ ಕೊಟ್ಟಿದ್ಲು, ನನಗೆ OTP ಸಹ ಬಂದಿತ್ತು. ನಮ್ಮ ಅಮ್ಮನ ಮನೆ ಅಡ್ರೆಸ್ಸಿಗೆ ಬುಕ್ ಮಾಡಿದ್ಲು. ಬೆಳಗ್ಗೆ ಬಂದಿದ್ದು ಇದು ಡೆಲಿವರಿ. ಸೊ ನಾನು ಇವಾಗ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ವಿಡಿಯೋ ಶೂಟ್ ಇತ್ತು, ಅದಕ್ಕೆ ಇಲ್ಲಿ ಬಂದಿದ್ದೆ. ಇಲ್ಲಿಂದ ವಿಡಿಯೋ ಶೂಟಿಗೆ ಹೊರಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಏನಿದೆ ಈ ಪ್ಯಾಕಿಂಗಲ್ಲಿ ಅಂತ ನನಗೆ ಎಕ್ಸೈಟ್ಮೆಂಟ್. ನಾನು ಬೆಳಗ್ಗೆಯಿಂದ ಯೋಚನೆ ಮಾಡ್ತಾ ಇದ್ದೆ ಏನು ಕಳಿಸಿದ್ದಾಳೆ ಅಂತ. ಸೊ ಈಗ ಬಂದಿದ ತಕ್ಷಣ ಫಸ್ಟ್ ವಿಡಿಯೋ ರೆಕಾರ್ಡಿಂಗ್ ಹೋಗೋಕ್ಕಿಂತ ಮುಂಚೆನೆ ಓಪನ್ ಮಾಡ್ತಾ ಇದ್ದೀನಿ. ಸೊ ಏನಿದೆ ಅಂತ ನೋಡೋಣ. ಇಷ್ಟು ದೊಡ್ಡದಾಗಿ ಸ್ಕ್ವೇರ್ ಇದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ, ನೋಡೋಣ. ಪಪ್ಪ ಏನಾದ್ರೂ ಐಡಿಯಾ ಇದೆಯಾ ಏನಿದೆ ಅಂತ? ನಿಮಗ್ ಗೊತ್ತಾ? ಹೌದಾ, ಓಕೆ. ನಮ್ಮ ಪಪ್ಪಂಗೂ ಗೊತ್ತಂತೆ ಏನಂತ. ನೋಡಿ, ಖಾಲಿ ಇದ್ರೊಳಗಡೆಯಿಂದ ಬಿದ್ದಿದೆ. ಓಹ್, ವೈರ್ಲೆಸ್ ಮೈಕ್ರೋಫೋನ್. ಫೈನಲಿ ಆಕ್ಚುಲಿ 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲಿಂದ ಗಿಫ್ಟ್ ಕೊಡ್ತೀನಂತ ಅವಳೇ ಅವತ್ತಿಂದ ನಾನು ಕೇಳಿದ್ದೆ, ಅವಳು ಓಕೆ ಅಂತ ಹೇಳಿದ್ಲು. ನೋಡಿದ್ರೆ ಇನ್ನ 2000 ಕಂಪ್ಲೀಟ್ ಆಗಿಲ್ಲ. ಥ್ಯಾಂಕ್ಸ್ ಸುಷ್ಮಾ, ನಂಗದು ಸಖತ್ ಎಕ್ಸೈಟ್ ಆಗಿದ್ದೀನಿ. ಓಕೆ, ಇದನ್ನು ಸಹ ಓಪನ್ ಮಾಡೋಣ. ಏನಿದೆ ಒಳಗಡೆ, ಹೇಗ್ ಬಂದಿದೆ ಅಂತ ನೋಡ್ತೀನಿ. ಗೊತ್ತಿಲ್ಲ, ಐಫೋನ್ ಕನೆಕ್ಟ್ ಆಗತ್ತೆ. ನಾನು ಡುವೆಲ್ ಅಂತ ಹುಡುಕ್ತಾ ಇದ್ದೆ, ಅವಳಿಗೂ ಗೊತ್ತು ನಂಗೆ ಡುವೆಲ್ ಬೇಕು, ಡುವೆಲ್ ಕಾಲರ್ ಮೈಕ್ ಬೇಕಂತ. ಯಾವ ತರ ಆರ್ಡರ್ ಮಾಡಿದ್ದಾಳೆ ನೋಡ್ತೀನಿ. ಅಮೆಝಾನ್ ಇಂದ ಬಂದಿರೋದು ಇದು. ಬ್ರ್ಯಾಂಡ್ ವೈರ್ಲೆಸ್ ಮೈಕ್ರೋಫೋನ್ ಅಂತ ಬರ್ತಿದ್ದಾರೆ. ಇನ್ನೂ ಏನೋ ಬಿತ್ತು. ಓಕೆ, ಸೊ ಐಫೋನಿಗೆ ಕನೆಕ್ಟ್ ಮಾಡ್ಬೋದು. ಇದು ಬಂದು ಐಫೋನ್ ಕನೆಕ್ಟರ್. ನಂದು ಐಫೋನ್ ಇರೋದ್ರಿಂದ ಅದು ಒಂದು ಟೆನ್ಷನ್ ಇರುತ್ತೆ. ಹುಡುಕಿ ಆರ್ಡರ್ ಮಾಡೋದು ತುಂಬಾನೇ ಒಂದು ಟೆನ್ಷನ್ ಕೆಲಸ. ವಾವ್. ಸೊ ನೀವು ನೋಡ್ಬೋದು. ಓಕೆ ಪಾಪ ಹತ್ತಿರದಿಂದ ತೋರಿಸಿ. ಸೊ ನಾನು ಇನ್ನೂ ನೋಡಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಯೆಲ್ಲೋ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಇದೆ. ಮತ್ತೆ ನಾ ಹೇಳ್ದಂಗೆ ಡುವೆಲ್ ಮೈಕ್ ಸಹ ಇದೆ. ಮತ್ತೆ ಇದು ಬಂದು ಎಕ್ಸ್ಟ್ರಾ, ಇದೇನು ಹೇಳ್ತಾರೆ ಹೆಸರು ಗೊತ್ತಿಲ್ಲ, ಐಫೋನಿಗೆ ಕನೆಕ್ಟ್ ಮಾಡೋಕ್ಕೆ ಇದನ್ನು ಸಹ ಕೊಟ್ಟಿದ್ದಾರೆ. ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನಾನು ಫೋಕಸ್ ಮಾಡಿ ಕಾಣಿಸ್ತಾ ಇದೀನಾ? ಅದು ಕಾಣಿಸ್ತಾ ಇದೆ, ಅದು ಕಾಣಿಸ್ತಾ ಇದೆ. ಸೊ ಕಾಲರ್ ಮೈಕ್. ಸೊ ನಾನು ಅನ್ಕೊಂಡೆ ಇವಾಗ ನಾನು ಜಾಸ್ತಿ ವಿಡಿಯೋಸ್ ಆಚೆ ಕಡೆ ಮಾಡ್ತಾ ಇದ್ದೀನಿ, ಸ್ಯಾರಿ ಕಲೆಕ್ಷನ್ಸ್ ತೋರಿಸೋದಿರ್ಬೋದು, ಡ್ರೆಸ್ಸಸ್, ಜ್ಯುವೆಲರಿ ಆ ಥರ. ಸೊ ನನಗೆ ಡುವೆಲ್ ಮೈಕ್ ಇದ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಲಾಸ್ಟ್ ಸಂಡೇನೆ ನಾನು ಪಪ್ಪ ಹೋಗಿ KT ಸ್ಟ್ರೀಟಲ್ಲೆಲ್ಲ ಹುಡುಕಿದ್ವಿ, ಎಲ್ಲೂ ನನಗೆ ಡುವೆಲ್ ಮೈಕ್ ಸಿಕ್ಕಿಲ್ಲ. ಸಿಂಗಲ್ ಮೈಕು ಐಫೋನ್ ಕನೆಕ್ಟ್ ಮಾಡೋ ಥರದ್ದು ಸಿಕ್ತು, 580, 680 ರೇಂಜಲ್ಲಿ. ಬಟ್ ಅದು ನಂಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಯಾಕಂದರೆ ಅದು ನಾಯ್ಸು ರೆಡ್ಯೂಸ್ ಮಾಡ್ತಾ ಇರಲಿಲ್ಲ. ನನಗೆ ಗೊತ್ತಿಲ್ಲ ಇದು ನಾಯ್ಸ್. ಬಟ್ ವೆರಿ ಪ್ರಿಟಿ ಸುಷ್ಮಾ, ಒಳ್ಳೇದು ಸೆಲೆಕ್ಟ್ ಮಾಡಿದ್ದಾಳೆ ಅಂತ ಅನ್ಕೊಂತೀನಿ. ಇದು ನೋಡಿ ಹೀಗಿದೆ. ಓಕೆ, ಮೇ ಬಿ ಇದು ಈ ಥರ ಇದೆ. ಇಲ್ಲಿ ಹೋಲ್ ಕೊಟ್ಟಿದ್ದಾರೆ, ಹೀಗೆ ಪ್ಲೇಸ್ ಮಾಡೋದು ಇದನ್ನ ಅನ್ಸುತ್ತೆ. ಎಸ್, ಕರೆಕ್ಟಾಗಿ ಪ್ಲೇಸ್ ಆಯಿತು. ಈ ರೀತಿ ಯೂಸ್ ಮಾಡೋದು. ಇದು ಕಾಲರ್ ಮೈಕು. ಇಲ್ಲಿ ಆನ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಲೈಟಿಂಗ್ಸ್ ಇದೆ. ಸೊ ಇದು ಲೈಟಿಂಗ್ಸ್ ಓಪನ್ ಮಾಡ್ತೀನಿ. ಓಪನ್ ಮಾಡೋದು ಬೇಡ, ಏನಾದರೂ ರಿಟರ್ನ್ ರೀಪ್ಲೇಸ್ಮೆಂಟ್ ಏನಿದೆಯೋ ಗೊತ್ತಿಲ್ಲ. ಫಸ್ಟ್ ನಾನು ನಾಯ್ಸ್ ರಿಡ್ಯೂಸ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಇದು ಓಪನ್ ಮಾಡಲ್ಲ. ಇಲ್ಲಿ ಆನ್ ಕೊಟ್ಟಿದ್ದಾರೆ. ನಂಗೇನು ಕ್ವಾಲಿಟಿ ತುಂಬಾ ಚೆನ್ನಾಗಿ ಅನಿಸ್ತದೆ. ಬಾಕ್ಸ್ ಕೂಡ ತುಂಬಾ ಕ್ಯೂಟ್ ಆಗಿದೆ, ಎಲ್ಲೋ ಕಾಂಬಿನೇಷನಲ್ಲಿ. ಸಕ್ಕತ್ ಇಷ್ಟ ಆಯಿತು. ಒನ್ಸ್ ಅಗೇನ್ ಸುಷ್ಮಾ, ಥ್ಯಾಂಕ್ ಯು ಸೋ ಮಚ್ ಇದನ್ನು ನೀನು ಸೆಲೆಕ್ಟ್ ಮಾಡಿ ಕಳಿಸಿರೋದಕ್ಕೆ. ದಟ್ಟು 2000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೆ ನಾನು ಅನ್ಕೊಂಡಿದ್ದಿದ್ದು ಗಿಫ್ಟ್ ನಂಗೆ ಸಿಕ್ಬಿಟ್ಟಿದೆ. ಓಕೆ, ಇನ್ನೂ ಒಂದು ಇದೆ. ದಿಸ್ ಇಸ್ ವಯರ್ ಅನ್ಕೊಂತೀನಿ. ಹೌದು, ಚಾರ್ಜಿಂಗ್ ವಯರ್ ಇದು. ಸೊ ನೋಡಿ, ಇಷ್ಟು ಚಿಕ್ಕದ ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ. ಇದಕ್ಕೆ ಬೇರೆ ಏನಾದರೂ ನಾವು ಕನೆಕ್ಟ್ ಮಾಡಬೇಕು. ಅದು ಹೆಸರುಗಳು ನಂಗೆ ಸೀರಿಯಸ್ಲಿ ಸಡನ್ ಆಗಿ ಬರಲ್ಲ. ಮತ್ತೆ ಇಲ್ಲಿ ಕೆಳಗಡೆ ಈ ಥರ ಚಾರ್ಜ್ ಮಾಡಕ್ಕೆ ಕೊಟ್ಟಿದ್ದಾರೆ. ಹೀಗೆ ಪ್ಲೇಸ್ ಮಾಡಿಬಿಟ್ಟು ಇದನ್ನ ಚಾರ್ಜರ್ ಕನೆಕ್ಟ್ ಮಾಡಿ ಒಳಗಡೆ. ಕೈಯೆಲ್ಲ ನೋಡಿ ಎಷ್ಟು ಸ್ವೆಟ್ ಆಗ್ತದೆ ನನಗೆ. ಫ್ಯಾನ್ ಇಲ್ಲದೆ ಹೋದ್ರೆ ತುಂಬಾ ಹಿಂಸೆ.
ಇದನ್ನ ಇಟ್ಟು ಎರಡನ್ನೂ ಹಿಂಗಿಟ್ಟು ಚಾರ್ಜ್ ಮಾಡ್ಬೋದು. ಸೊ ನಾನಿವಾಗ ಏನು ಮಾಡ್ತೀನಿ, ಇದನ್ನ ಒಂದು ಸ್ವಲ್ಪ ಹೊತ್ತು ಚಾರ್ಜ್ ಮಾಡಿ ಹೇಗೆ ಆ ಮೈಕ್ ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸಿ ಆಮೇಲೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಇವಾಗ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಸೊ ಇದೊಂದು ಕೇಬಲ್ ಆಲ್ರೆಡಿ ಇತ್ತು, ಇದನ್ನ ತೆಗ್ದು ಇದನ್ನ ಹಾಕ್ತಾ ಇದ್ದೀನಿ ಆನ್. 96% ಚಾರ್ಜ್ ಇದೆ ಅಂತ ಹೇಳ್ತಾ ಇದೆ. ಸೊ ನಂಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ 96 ಇದೆ ಅಂತ ಹೇಳ್ತಾ ಇದೆ. ಫಸ್ಟ್ ಟೈಮು ನನಗೂ ಅಷ್ಟು ಇದು ಅರ್ಥ ಆಗ್ತಾ ಇಲ್ಲ. ಮತ್ತು ಇಲ್ಲಿ ನೋಡಿ, ಇಲ್ಲೂ ಪಿನ್ ಕೊಟ್ಟಿದ್ದಾರೆ ಸಪ್ರೇಟಾಗಿ ಚಾರ್ಜ್ ಮಾಡೋಕ್ಕೆ. ಇದನ್ನು ತೆಗ್ದು ಮಮ್ಮಿ ಸಪ್ರೇಟಾಗೂ ಚಾರ್ಜ್ ಮಾಡ್ಬೋದು. ಇಲ್ಲಿ ಸಿಂಗಲ್ ಒಂದನ್ನು ಸಹ ಚಾರ್ಜ್ ಮಾಡ್ಬೋದು. ಇಲ್ಲ ಅಂದರೆ ರೆಡ್ಡಲ್ಲಿದೆ ನೋಡಿ, ಮೇ ಬಿ ಇದೇ ಥರ ಅನಿಸುತ್ತೆ ಇದು ಚಾರ್ಜ್ ಮಾಡೋದು, ಏನೋ ನನಗೆ ಗೊತ್ತಿಲ್ಲ. ಮ್ಯಾನ್ಯುಯಲಲ್ಲಿ ಇಲ್ಲ, ಇದ್ರ ಒಳಗಡೆ ನೋಡಿ 3 ಹೋಲ್ಸ್ ಥರ ಇದೆ. ಸೊ ಇದನ್ನು ಇಲ್ಲಿ ಹಿಂಗೆ ಈ ಥರ ಹೊಸ ಪ್ರಾಡಕ್ಟ್ ಅಂದರೆ ತುಂಬ ಕನ್ಫ್ಯೂಷನ್. 96 92 ಆಯಿತು. ಹಿಂಗೂ ಚಾರ್ಜಿಗೆ ಹಾಕ್ಬೋದು, ಎರಡೂ ಚಾರ್ಜ್ ಆಗುತ್ತೆ. ಇಲ್ಲ ಅಂದರೆ ಸಪ್ರೇಟ್ ಒಂದೊಂದನ್ನು ಚಾರ್ಜ್ ಮಾಡ್ಬೋದು. ಮತ್ತು ಬ್ಲೂಟೂತ್ಗೆ ಕನೆಕ್ಟ್ ಮಾಡಬೇಕು, ವೈರ್ಲೆಸ್ ಇದು. ಇನ್ನೊಂದು ಇಲ್ಲಿ 92 ತೋರಿಸ್ತೈತೆ. ಬ್ಲೂಟೂತ್ ಕನೆಕ್ಟ್ ಮಾಡಿ ನೋಡೋದಾ? ಆನ್ ಆದರೆ ಲೈಟ್ ಮಾತ್ರ ಗೊತ್ತಾಗ್ತಾ ಇಲ್ಲ. ಇದು ಆನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಲೈಟ್ ಗೊತ್ತಾಗ್ತಾ ಇಲ್ಲ. ಯಪ್ಪ, ಈ ಥರ ನನ್ನ ಕೈಯಲ್ಲಿ ಒದ್ದೆ ಮಾಡಿ ಯೂಸ್ ಮಾಡಿದ್ರೆ ಬೇಗನೆ ಹಾಳೆ ಮಾಡಿಬಿಡ್ತೀನಿ ಅನಿಸ್ತಿದೆ. ನೋಡಿ ನನ್ನ ಕೈ ಎಷ್ಟು ಸ್ವೆಟ್ ಆಗಿದೆ ನೋಡಿ. ಇದು ಏನೇನೋ ಟ್ರೈ ಮಾಡಿದೆ, ವರ್ಕ್ ಆಗ್ತಾ ಇಲ್ಲ. ಅದು ಮೇ ಬಿ ಚಾರ್ಜ್ ಆಗಬೇಕು ಅಂತ ಅನಿಸುತ್ತೆ. ಚಾರ್ಜಿಗೆ ಹಾಕಕ್ಕೆ ಇಟ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ನಾನು ಪಪ್ಪ ಇಬ್ರು ಇವತ್ತು ಒಂದು ವಿಡಿಯೋ ಶೂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿಂದ ವಾಪಸ್ ಬಂದಮೇಲೆ ಅದು ಪೂರ್ತಿ ಚಾರ್ಜ್ ಆಗಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಅವಾಗ ತೋರಿಸ್ತೀನಿ. ಅಲ್ಲಿವರೆಗೂ ವಿಡಿಯೋನ ಕಟ್ ಮಾಡಿರ್ತೀನಿ. ಬಾಯ್. ವಿಡಿಯೋ ಶೂಟ್ ಮುಗಿಸ್ಕೊಂಡು ಇವಾಗ ಬಂದೆ. 2 hours ಮೇಲಾಯಿತು. ಸಖತ್ ಟಯರ್ಡ್ ಆಗಿಬಿಟ್ಟಿದೆ. ಇದು ಇವಾಗ 2 hours ಆಗ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. 100% ಚಾರ್ಜ್ ಆಗಿದೆ. ಸೊ ಇದು ಇವಾಗ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡ್ತೀನಿ. ಇದು ಒಂದು ಪೀಸ್ ತೊಗೊತೀನಿ, ಮತ್ತು ಇದ್ರ ಲೈಟ್ ಹಾಕಿ ನೋಡ್ತೀನಿ. ಈಗ ಲೈಟೇ ಬರ್ತಾ ಇಲ್ವಲ್ಲ. ಹಾಂ, ತೆಗ್ದೇ ಬಿಡ್ತೀನಿ. ಹಾಂ, ಬಂತು ಅನ್ಕೋತೀನಿ. ಒಂದು ನಿಮಿಷ. ಇದಕ್ಕೆ ಹಾಕಲ್ವಾ? ಇದಾ ಪಿನ್ ಹಾಕಲ್ವಾ ಇದಕ್ಕೆ? ಅಯ್ಯೋ, ಇದು ಲೈಟೇ ಅಲ್ಲ. ಇದು ಲೈಟೇ ಅಲ್ಲ. ಎಲ್ಲಿಂದ ಇದು ಲೈಟ್ ನೋಡೋದು ನನಗೆ ಗೊತ್ತಾಗ್ತಾನೆ ಇಲ್ಲ. ಆನ್ ಹೆಂಗಾಗಿದೆ ಅಂತ ಗೊತ್ತಾಗ್ತಪ್ಪ. ಆವಾಗಿಂದ ಇದನ್ನ ಲೈಟ್ ಅನ್ಕೊಂಡ್ಬಿಟ್ಟಿದ್ದೆ, ಅದು ಅಂಟಿಸಿದ್ರು ಇದು ಲೈಟೇ ಅಲ್ಲ. 100% ಚಾರ್ಜ್ ಆಗಿದೆ ಅಂತ ತೋರಿಸ್ತಿದೆ. ಓಕೆ, ನಾನು ಈ ಥರ ಕನೆಕ್ಟ್ ಮಾಡಿಕೊಂಡು ಇದ್ರದ್ದು ಕನೆಕ್ಟರ್ ಅಲ್ಲಿದೆ. ಸೊ ಇದು ಐಫೋನಿಗೆ ಕನೆಕ್ಟ್ ಮಾಡೋಕ್ಕೆ ಹೀಗೆ ಕನೆಕ್ಟ್ ಮಾಡಿ 1 ನಿಮಿಷ ಕನೆಕ್ಟ್ ಮಾಡ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದರಲ್ಲೂ ಏನು ಆನ್ ಏನೋ ಒಂದೇನಾದ್ರೂ ಇವರು ಲೈಟ್ ಕೊಟ್ಟಿರ್ಬೇಕಿತ್ತು. ಎಲ್ಲೂ ಲೈಟ್ ಸೊ ಸೀರಿಯಸ್ಲಿ ಇದು ಹೆಂಗೆ ಯೂಸ್ ಮಾಡೋದಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಓಕೆ, ಇಲ್ಲೊಂದು ರೆಡ್ ಲೈಟ್. ಚಾರ್ಜ್ಗೆ ಹಾಕಿದಾಗ ರೆಡ್ ಲೈಟ್ ಕಾಣಿಸ್ತಾ ಇದೆ ಒಂದರಲ್ಲಿ, ಇನ್ನೊಂದ್ರಲ್ಲಿ ಆ ಲೈಟು ಕಾಣಿಸ್ತಾ ಇಲ್ಲ. ಏನಂತ ಅರ್ಥ ಆಗ್ತಾ ಇಲ್ಲ. ಒಂದ್ರಲ್ಲಿ ಮಾತ್ರ ರೆಡ್ ಲೈಟು, ಅದು ಚಾರ್ಜ್ ಹಾಕ್ದಾಗ ಬರ್ತಾ ಇದೆ, ತೆಗ್ದಾಗ ಹೊಟ್ಟೋಗ್ಬಿಡ್ತಾ ಇದೆ. ಸೊ ತುಂಬ ಟೈಮ್ ಆಗಿಬಿಟ್ಟಿದೆ. ಫೋನಲ್ಲೂ ಫುಲ್ ಚಾರ್ಜ್ ಖಾಲಿ ಆಗೋಯ್ತು, ಯಾಕಂದರೆ ನಾವು ಇವಾಗ ಹೋಗಿ ಮಾಡಿದ್ದು ತುಂಬಾ ಲಾಂಗ್ ವಿಡಿಯೋ. ಈಗ ನಾನು ಚಾರ್ಜರು ತಂದಿಲ್ಲ. ಈಗ ನಮ್ಮ ಮನೆಗೆ ಹೋಗಿ ಚಾರ್ಜ್ ಎಲ್ಲ ಹಾಕಿ ಇದನ್ನು ಹೆಂಗೆ ವರ್ಕ್ ಮಾಡೋದು ಅಂತ ಎಲ್ಲ ಹೇಳಿ, ಇದೇ ಡ್ರೆಸ್ಸಲ್ಲಿಲ್ಲ ಅಂದರೂ ನಾಳೆ ಆದರೂ ಈ ವಿಡಿಯೋ ಕಂಪ್ಲೀಟ್ ಮಾಡಿ ಆಮೇಲಿಂದ ಅಪ್ಲೋಡ್ ಮಾಡ್ತೀನಿ. ಸೊ ಸಾರಿ, ನಂಗೆ ನಿಜ ಅರ್ಥ ಆಗ್ತಾ ಇಲ್ಲ. ಇದು ಆನ್ ಆಗ್ತಾ ಇದೆಯಾ ಇಲ್ವಾ, ಎಲ್ಲೂ ಲೈಟ್ ಇಲ್ಲ. ನಾನು ಯಾವುದಾದ್ರೂ ಒಂದು ಮೇ ಬಿ ಫೋನ್ ಅಂಗಡಿ, ಯಾವುದಾದ್ರೂ ಅಂಗಡಿ ಯಾರಿಗಾದ್ರೂ ಇದು ನಾಲೆಜ್ ಇರೋರ ಹತ್ರ ಹೋಗ್ಬಿಟ್ಟು ಇದನ್ನು ಹೆಂಗೆ ಯೂಸ್ ಮಾಡೋದು ಕೇಳ್ಕೊಂಡು ಅದಾದ್ಮೇಲಿಂದ ನಿಮಗೆ ತೋರಿಸ್ತೀನಿ. ಬಾಯ್ ಬಾಯ್. ನಾನು ಅಮ್ಮನ ಮನೆಯಿಂದ ಇಲ್ಲಿಗೆ ಬಂದು ಹೆಂಗೆ ಇದು ಆನ್ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡು ನೋಡ್ತಾ ಕೂತಿದ್ದೆ. ಅಷ್ಟ್ರಲ್ಲಿ ಕರೆಕ್ಟಾಗಿ ಪ್ರೀತಿ ಮತ್ತು ಸಂಜು ಬಂದಿದ್ದಾರೆ. ಸೊ ಪ್ರೀತಿ ವಿಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸಂಜು ಚೆಕ್ ಮಾಡ್ತಾ ಇದ್ದಾಳೆ ಇದು ಹೆಂಗೆ ಆನ್ ಮಾಡೋದಂತ. ನಂಗಂತೂ ಅರ್ಥ ಆಗ್ತಾ ಇಲ್ಲ.
ಆ ಮ್ಯಾನ್ಯುಯಲ್ ಅಲ್ಲೂ ಅಷ್ಟು ನೀಟಾಗಿ ಏನು ಕೊಟ್ಟಿಲ್ಲ, ಅದನ್ನ ಸಹ ಓದ್ದೆ. ಆನಾಯ್ತು, ಹಿಂಗೆ ಲಾಂಗ್ ಪ್ರೆಸ್ ಮಾಡೋದಷ್ಟೇ. ಓಕೆ, ಇವಾಗ ನೋಡಿ ಲೈಟ್ ಬರ್ತಾ ಇದೆ. ಅಷ್ಟೊತ್ತಿಂದ ನಾನು ಏನಕ್ಕೆ ಲೈಟ್ ಬರ್ತಿಲ್ಲ ಅನ್ಕೊಂಡಿದ್ದೆ. ಸೊ ಸಂಜು ಕಂಡಿಡಿದ್ಲು ಲಾಂಗ್ ಪ್ರೆಸ್ ಮಾಡಬೇಕು, ಕರೆಕ್ಟು ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ನನ್ಗದು ಹೊಳಿಲೇ ಇಲ್ಲ. ಓಕೆ, ಇವಾಗ ನೋಡಿ ರೆಡ್ ಮತ್ತೆ ಗ್ರೀನ್ ಲೈಟ್ ಬರ್ತಾ ಇದೆ, ಕಾಣಿಸ್ತಾ ಇದೆ ಅಲ್ಲವೇ. ಸೊ ಈಗ ಮೈಕ್ ಹಾಕೊಂಡು ಮಾತಾಡ್ತೀನಿ. ಸಂಜು, ನೀನು ಈ ಫೋನಲ್ಲಿ ಏನಾದ್ರೂ ಮ್ಯೂಸಿಕ್ ಲೈಟಾಗಿ ಹಾಕೋಯ್ತಾ, ನಾಯ್ಸ್ ರಿಡಕ್ಷನ್ ಆಗುತ್ತಾ ಇಲ್ವಾ ಅಂತ. ಸೊ ಅದೆಲ್ಲ ಪ್ಲೇ ಕಂಟಿನ್ಯೂವೇ ನೀನ್ ಅದು ಹಾಕುವ, ನಾನು ಇದನ್ನ ಅಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ನೋಡ್ತೀನಿ. ಬರೀ ನನ್ನ ವಾಯ್ಸ್ ಕೇಳಿಸ್ಬೇಕು, ಇದು ಕೇಳಿಸ್ಬಾರ್ದು. ಅದೇ ಕಾನ್ಸೆಪ್ಟ್ ನಂಗಿದ್ದು. ನಾಯ್ಸು ಕಂಪ್ಲೀಟ್ ಆಗಿ ರೆಡ್ಯೂಸ್ ಆಗಬೇಕು. ಏನಕ್ಕಂದ್ರೆ ಹೊರಗಡೆ ಎಲ್ಲ ವಿಡಿಯೋ ಮಾಡುವಾಗ ಆ ವೆಹಿಕಲ್ ಸೌಂಡು, ಅಕ್ಕಪಕ್ಕ ಮಾತಾಡೋ ಸೌಂಡ್ ಎಲ್ಲ ಕೇಳಿಸ್ಬಾರ್ದು ಅನ್ನೋ ರೀಸನ್ಗೆನೆ ಈ ಮೈಕ್ನ ಅವತ್ತಿಂದ ನಾನು ತಗೋಬೇಕು ಅಂತ ಇದ್ದಿದ್ದು. ಯಾಕಂದ್ರೆ ರೂಮಲ್ಲಿ ಒಬ್ಳೆ ಮಾತಾಡುವಾಗ ಮೈಕ್ ಅವಶ್ಯಕತೆನೇ ಇಲ್ಲ, ನನ್ನ ವಾಯ್ಸೇ ಲೌಡ್ ಆಗಿದೆ. ಬಟ್ ಹೊರಗಡೆಗೆ ತುಂಬಾ ಯೂಸ್ ಆಗುತ್ತೆ ನಾಯ್ಸ್ ರೆಡ್ಯೂಸ್ ಆಗೋದಕ್ಕೆ ಅಂತ ಈಗ ಇದನ್ನ ಆನ್ ಮಾಡಿದ್ನಿ. ಒಂದೇ ಒಂದು ಮೈಕ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ಮೈಕ್ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ ಐಫೋನ್ದು ಚಾರ್ಜರ್ ಹಾಕಿದ್ದೀನಿ. ಈಗ ನಾನು ವಿಡಿಯೋನ ಕಟ್ ಮಾಡಿ ಈ ಚಾರ್ಜರ್ನ ಬ್ಲೂಟೂತ್ ಇಂದ ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಎರಡೂ ಹಾಕೊಂಡ್ಬಿಟ್ಟಿದ್ದೀನಿ. ಸಂಜುಗ್ ಆ ಕಡೆ ಲೈಟಾಗಿ ಏನಾದರೂ ಒಂದು ಮ್ಯೂಸಿಕ್ ಇಲ್ಲ ಏನಾದರೂ ಒಂದು ಸೌಂಡ್ ಪ್ಲೇ ಮಾಡು ಅಂತ ಹೇಳಿದ್ದೀನಿ. ಮಾಡುವ, ಇನ್ನೊಂಚೂರು ಕಮ್ಮಿ ಸಾಕು, ಇರ್ಲಿ ಬಿಡು ಅಷ್ಟರೊಳಗನೆ. ಸೊ ಇವಾಗ ನಾನು ಏನಾದರೂ ಮಾತಾಡೋದು ಅಲ್ಲಿ ಕೇಳಿಸಿದ್ರೆ ಆ ಕಡೆದೇನು ನಾಯ್ಸ್ ಬಂದಿಲ್ಲ ಅಂದರೆ ಚೆನ್ನಾಗಿದೆ ಅಂತ ಇಟ್ಕೊತೀನಿ ಇದನ್ನ. ಸೊ ಕಟ್ ಮಾಡಿಬಿಟ್ಟು ಫಸ್ಟ್ ಕೇಳಿಸ್ಕೊತೀನಿ ನಾನು ಮಾತಾಡ್ತಾ ಇರೋ ವಾಯ್ಸ್ ಬರ್ತಾ ಇದೆ ಅಂತ. ಏನಕ್ಕಂದ್ರೆ ಅಲ್ಲಿ ಬ್ಲೂಟೂತಲ್ಲಿ ಕನೆಕ್ಟ್ ಆಗೋದು ತೋರಿಸ್ತಾ ಇಲ್ಲ. ಬಟ್ ವಿಡಿಯೋಸ್ ಒಂದು ಸ್ವಲ್ಪ ನೋಡ್ಬಿಟ್ಟು ಪ್ರೀತಿ ಹೇಳ್ತು ಹಾಗೆ ಮಾತಾಡಿದ್ರೆ ಕನೆಕ್ಟ್ ಆಗಿ ಕೇಳಿಸ್ಬೋದು ಅಂತ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ. ಇವಾಗ ನೋಡಿ ಮೈಕು ಆನ್ ಇದೆ ಅಲ್ವಾ, ಇವಾಗ ಆನ್ ಆಯ್ತಾ? ಆನೇ ಇಲ್ಲ ಮೈಕ್. ಹಲೋ, ಆ ಮೈಕ್ ಆನ್ ಇತ್ತು ಅನ್ಸುತ್ತೆ. ಹೌದಾ? ಇದು ಆನ್ ಇಲ್ಲ. ಅದು ತೆಗ್ಬಿಡು, ಅದು ಆಫ್ ಮಾಡ್ಬಿಡು ಸಂಜು. ಇವಾಗ ಈ ಮೈಕ್ ಆನ್ ಇದೆ ನೋಡು. ಇವಾಗ ಹಿಂಗೆ ಮಾತಾಡ್ತೀನಿ. ಈಗ ಎರಡು ಮೈಕು ಆಫ್ ಐತೆ. ನಾನು ಮಾತಾಡ್ತೀನಲ್ವಾ, ಬಟ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಆಗಿರಲ್ಲ ನೋಡಿ. ನಾನಿವತ್ತು ಹೊಸ ವಿಡಿಯೋ ಮಾಡಿದ್ದೀನಿ, ಚೆನ್ನಾಗೈತೆ ಸಂಜು. ಅಲ್ಲೂ ಕನೆಕ್ಷನು. ನಾನು ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇರೋದು. ಸಾಕು, ಬಾ ನೋಡೋಣ ಈಗ. ಫ್ಯಾನ್ ಆನ್ ಮಾಡ್ಲಾ? ಹಾ ಸರಿ, ಓಕೆ ಓಕೆ. ವಿಡಿಯೋ ಮಾಡ್ಕೊಂಡು ಬರ್ಲಾ? ಹೆಂಗ್ ವರ್ಕ್ ಆಗ್ತಿದ್ದೆ? ಚೆನ್ನಾಗಿ ವರ್ಕ್ ಆಗ್ತಿದ್ಯಾ? ನಿನ್ ವಾಯ್ಸ್ ಕೇಳಿಸಿರ್ಬಾರ್ದು ಅಲ್ಲಿ, ನೋಡೋಣ. ಒಂಚೂರಾದ್ರೂ ಕೇಳಿಸಿರುತ್ತೆ. ಇಲ್ಲ ಐತೆ ಮೈಕು, ಅದಕ್ಕೆ ನಿನ್ ಕೇಳಿಸ್ತಿದೆ. ಹೌದು ಕೇಳಿಸಿರ್ಬೋದು. ನೋಡೋಣ. ನಿಂದು ಆನ್ ಐತಾ? ನಂದು ಮೈಕ್ ಆನ್ ಐತೆ. ಎರಡು ಮೈಕ್ ಆನ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ಯಾ ನೀನು? ಇವಾಗ ಪಕ್ಕದ ರೂಮ್ಗೆ ಸುಮ್ನೆ ಫ್ಯಾನ್ ಹತ್ರ ಹಿಡ್ದಿದ್ದೀನಿ ಅಂತ ಹೇಳು, ಅವಾಗ ನಾವು ಮೆತ್ತಗ್ ಮಾತಾಡ್ತೀವಿ. ಕಟ್ ಮಾಡ್ಸೋಳ ಏರ್ಸೋಳು? ಅಷ್ಟು ಉದ್ದ ಮಾಡಿಸ್ಬಿಟ್ಟು ಉದ್ದ ಐತಲ್ವಾ? ಬರ್ತಾ ಇದ್ದೀನಿ. ಇದನ್ನು ಸೌಂಡ್ ಮಾಡಿದ್ದೀನಿ, ನೋಡೋಣ. ಸಾಕು ಬಾ. ಸೊ ಇವಾಗ ನಾವು ಒಂದು ಟ್ರಯಲ್ ಮಾಡಿದ್ದು. ಪಕ್ಕದ ರೂಮ್ ತನಕನೂ, ಪಕ್ಕದ ರೂಮಲ್ಲಿ ಫೋನ್ ಇದ್ದು ಇಲ್ಲಿ ಮೈಕ್ ಇದ್ರೆ ವಾಯ್ಸ್ ರೆಕಾರ್ಡಿಂಗ್ ಹೆಂಗಾಗತ್ತೆ ಅಂತ. ಸೊ ಇದಿಷ್ಟು ನೀವು ಕೇಳಿಸ್ಕೊಂಡಿದ್ದು ಮೈಕ್ ಹಾಕೊಂಡಿರೋ ವಾಯ್ಸ್ ರೆಕಾರ್ಡಿಂಗ್. ಇವಾಗ ವಿಡಿಯೋನ ಕಟ್ ಮಾಡಿ ನಾವು ಕೇಳಿಸ್ಕೊಂತೀವಿ ಹೆಂಗಿದೆ ಅಂತ. ಬೇಕಂದ್ರೆ ಡಿಸೈಡ್ ಮಾಡಬೇಕು ಇದನ್ನ ಇಟ್ಕೋಬೇಕಾ ಬೇಡವಾ ವರ್ತಾ ಅಂತ. ಮತ್ತೆ ನಾನು ನನ್ನ ತಂಗಿಗೆ ಫೋನ್ ಮಾಡಿ ಥ್ಯಾಂಕ್ಸ್ ಎಲ್ಲ ಹೇಳಾಯ್ತು. ಇದು ಬಂದು 1500 ರುಪೀಸ್ ಬಿದ್ದಿದೆ ಅಂತ ಎರಡು ವೆಲ್ ಮೈಕ್ಗೆ. ಇಲ್ಲೆಲ್ಲ 580 680 ರುಪೀಸ್ ಇತ್ತು ಸಿಂಗಲ್ಲು. ಬಟ್ ಅದು ನಾಯ್ಸ್ ರಿಡಕ್ಷನ್ ಮಾಡ್ತಾ ಇರಲಿಲ್ಲ. ಇದು ನನ್ಗನ್ಸುತ್ತೆ ನಾಯ್ಸ್ ರಿಡಕ್ಷನ್ ಮಾಡಿದೆ ಅಂತ. ಅವಾಗ್ಲೇ ನಾವು ಮೈಕ್ ಹಾಕೊಂಡು ಮಾತಾಡ್ತೀವಿ. ಪ್ರೀತಿ ಆ ರೂಮಿಂದ ಫ್ಯಾನ್ ಹತ್ರ ವಿಡಿಯೋ ಇಟ್ಕೊಂಡು ಅವಳು ಮಾತಾಡಿದ್ದು ಸ್ವಲ್ಪನೂ ರೆಕಾರ್ಡ್ ಆಗಿಲ್ಲ. ಅದ್ರದ್ದು ಹಳೆ ವಿಡಿಯೋನು ನಾನು ಹಾಕಿರ್ತೀನಿ. ಸೊ ಇದೇನಾದರೂ ನೀಟಾಗಿ ವರ್ಕ್ ಆಯಿತು ಅಂತ ಅಂದರೆ ಈ ಮೈಕ್ನ ಇಟ್ಕೊತೀನಿ ನಾನು. ಸೊ ಹೇಗೆ ಬಂದಿದೆ ಅಂತ ಫಸ್ಟು ಕೇಳಿಸ್ಕೊತೀನಿ. ಸೊ
ಸೊ ಎಷ್ಟೊಂದು ಥರ ಟೆಸ್ಟಿಂಗ್ ಎಲ್ಲ ಮಾಡಿ ಮುಗಿಸಿದ್ವಿ. ಫೈನಲಿ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಏನಾಗಿತ್ತು ಅಂದರೆ ನಾನು ಕವರ್ನ ಈ ಥರ ಹಾಕಿದ್ರಿಂದ ಈ ಹೋಲಿಂದ ಹೋಗಿ ಅದು ನೀಟಾಗಿ ಕನೆಕ್ಟ್ ಆಗಿಲ್ಲ. ಅದಕ್ಕೆ ಅಷ್ಟೊತ್ತಿಂದ ನಮ್ಮ ವಾಯ್ಸು ಆ ರೂಮಲ್ಲಿ ಇದ್ದಾಗ ನಮ್ಮ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ. ಈಗ ಇದನ್ನು ನಾನು ಯಾಕಂದರೆ ನಾಳೆ ಕಲ್ಯಾಣೋತ್ಸವ ಟಿಕೆಟ್ ತೊಗೊಂಡೋಗಿಲ್ಲ ಅಂದರೆ ಕೂರ್ಸಲ್ಲ ಅಂದಿದ್ರು. ಅದಕ್ಕೆ ಅವತ್ತಿಂದ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾಳೆ ಮುಗಿದ್ಮೇಲೆ ಇದನ್ನ ತೆಗೆದ್ರೆ ಅವಾಗ ಕವರ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಈಗ ಒಂದು ಸ್ವಲ್ಪ ಬೌನ್ಸ್ ಆಗ್ತಾ ಇತ್ತಲ್ಲ, ಅದಕ್ಕೆ ಅದು ಕರೆಕ್ಟಾಗಿ ಕನೆಕ್ಟ್ ಆಗಿರಲಿಲ್ಲ. ಇವಾಗ ನೋಡಿ ಕೆಳಗಡೆ ಎಲ್ಲ ಅಮ್ಮ ಅಪ್ಪ ಎಲ್ಲ ಮಾತಾಡ್ತಾ ಇದ್ದಾರೆ, ಆ ನಾಯ್ಸು ಕ್ಯಾಪ್ಚರ್ ಆಗ್ತಾ ಇಲ್ಲ. ಆ್ಯಕ್ಚುಲಿ ನನ್ನ ವಿಡಿಯೋ ಇಟ್ಕೊಂಡಿರೋದು ಪ್ರೀತಿ ವಾಯ್ಸ್ ಸಹ ಕ್ಯಾಪ್ಚರ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ನಾಯ್ಸ್ ರಿಡಕ್ಷನ್ದು ಏನು ಪ್ರಾಸೆಸ್ ಇದೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಒಂದು ಟೆಸ್ಟಿಂಗ್ ಪರ್ಪಸ್ ಆದರೆ, ಇನ್ನೊಂದು ಬಂದು ಇದು ಚಾರ್ಜ್ ಎಷ್ಟೊತ್ತು ಉಳಿಯುತ್ತೆ ಅಂತ ಅದನ್ನ ಒಂದ್ಸರಿ ಏನು ಸ್ಪೆಸಿಫಿಕೇಶನ್ ಇದೆ ನೋಡಿಕೊಂಡು ಇದನ್ನೇ ಇಟ್ಕೊತೀನಿ. 1500 rupees ವರ್ತ್ ಅಂತ ಹೇಳ್ಬೋದು. ಸೊ ನಾನಲ್ಲಿ KT ಸ್ಟ್ರೀಟಲ್ಲಿ ನೋಡಿದ್ದೆಲ್ಲ ಬಂದು ಸಿಂಗಲ್ ಕಾಲರ್ ಮೈಕ್ ಇತ್ತು, ಮತ್ತು ಒಂಥರ ಮೇಲ್ಗಡೆ ಒಂದು ರೌಂಡ್ಗೆ ಏನೋ ಇರ್ತಾಯಿತ್ತು. ಅದು ಆ್ಯಕ್ಚುಲಿ ಟಚ್ ಆದಾಗೆಲ್ಲ ಒಂಥರ ರಬ್ ಆಗೋ ಸೌಂಡ್ ಬರುತ್ತೆ. ನಂಗೆ ಆ ಥರದ್ದು ಇಷ್ಟ ಇರಲಿಲ್ಲ. ಮುಂಚೆ ನನ್ನ ಹತ್ರ ಒಂದು ಕುಕಿಂಗ್ ಕನೆಕ್ಷನ್ ಸ್ಟುಡಿಯೋದು ವೀಡಿಯೋಸ್ ಮಾಡಬೇಕಾದ್ರೆ ಇದು ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೆ. ಅವಾಗ ಆ ಥರದ್ದಿತ್ತು, ಅದು ನಂಗೆ ಇಷ್ಟ ಇರಲಿಲ್ಲ. ಮತ್ತು ಅದು ಸಿಂಗಲ್ ಕಾಲರ್ ಮೈಕು 500 to 600 ರೇಂಜಲ್ಲಿತ್ತು. ಸೊ ಅದು ಬೇಡ ಅಂತ ಅಂದ್ಕೊಂಡಿದ್ದೆ. ಪರ್ಫೆಕ್ಟಾಗಿ ನಾನು ಹುಡುಕ್ತಾ ಇದ್ದಿದ್ದು ಇದೇ ಥರ ಕರೆಕ್ಟಾಗಿ ಆರ್ಡರ್ ಮಾಡಿದ್ದಾಳೆ. ಇನ್ನೊಂದು ಸರಿ ನನ್ನ ತಂಗಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇದು ಬಿಟ್ಟು ನಾನು ಮಾತಾಡಿದಾಗ ಹೇಳಿದ್ಲು ಇನ್ನೂ ಒಂದು ಆರ್ಡರ್ ಮಾಡಿದ್ದಾಳಂತೆ. ಅದು ಮತ್ತು ಇದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಇಟ್ಕೊ ಅಂತ ಹೇಳಿದ್ಲು. ಇನ್ನೊಂದು 2 daysಲ್ಲಿ ಅದೂ ಬರುತ್ತೆ. ಸೊ ಅವಾಗವರೆಗೂ ನಾನು ಇದು ಏನು ಬ್ಯಾಟ್ರಿ ಚಾರ್ಜ್ ಎಷ್ಟೊತ್ತು ಮಾಡಬೇಕು ಮತ್ತು ಆ ಬ್ಯಾಟ್ರಿ ಲೈಫ್ ಎಷ್ಟೊತ್ತಿದೆ ಅಂತ ಅನಲೈಸ್ ಮಾಡ್ತೀನಿ. 7 days ರೀಪ್ಲೇಸ್ಮೆಂಟ್ ಸಹ ಇದೆ. ಸೊ ಇದೇನಾದರೂ ಜಾಸ್ತಿ ಹೊತ್ತು ಯೂಸ್ ಮಾಡೋಕ್ಕಾಗಿಲ್ಲ, ಜಾಸ್ತಿ ಚಾರ್ಜ್ ಮಾಡಬೇಕು, ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 8 hours ಆದ್ರೂ ಚಾರ್ಜ್ ಮಾಡಿದ್ರೆ ಉಳಿಬೇಕು, ಆ ಥರ ಇದ್ದರೆ ಇದನ್ನೇ ನಾನು ಇಟ್ಕೊತೀನಿ. ಹೋಪ್ಫುಲಿ ಈ ವಿಡಿಯೋ ಯಾರಾದರೂ ಯೂಟ್ಯೂಬರ್ಸ್ಗೆ ಮೈಕ್ ಏನಾದರೂ ತೊಗೋಬೇಕಂತ ಇದ್ದರೆ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್